ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಚಿಕನ್ ಲೆಗ್ ತಂದೂರಿ OTGಯಲ್ಲಿ ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. OTG ಅಂದರೆ ಓವನ್ ಟೋಸ್ಟರ್ ಗ್ರಿಲ್ಲರ್. ಸೊ ಇದೇ OTG ನಾವು ಈಗ ಯೂಸ್ ಮಾಡ್ತೀವಿ ಚಿಕನ್ ಲೆಗ್ ತಂದೂರಿ ಮಾಡೋಕ್ಕೆ. ಇದು ತುಂಬ ಈಸಿ. ನಾರ್ಮಲಿ ನಾವು ಪ್ಯಾನಲ್ಲಿ ಮಾಡ್ತೀವಿ, ಇಲ್ಲ ಓವನಲ್ಲಿ ಮಾಡ್ತೀವಿ. ಈಗ ನಿಮಗೆ OTGಯಲ್ಲಿ ಮಾಡಿ ತೋರಿಸ್ತೀವಿ. ಈಗ ಪ್ರಾಸೆಸ್ ಒನ್ ಬೈ ಒನ್ ನೋಡೋಣ ಬನ್ನಿ. ಸೊ ಫಸ್ಟ್ ಬಂದು ಆ್ಯಸ್ ಯೂಶುವಲ್ ಚಿಕನ್ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಸಾಲೆ ಎಲ್ಲ ಹಾಕೋಬೇಕು. ಫಸ್ಟ್ ಬಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದು 2 kg ಲೆಗ್ ಪೀಸು, 18 ಲೆಗ್ ಪೀಸಸ್. ಇದಕ್ಕೆ 4 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಈಗ ಚಿಲ್ಲಿ ಪೌಡರ್, ನಾಲ್ಕು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಅದಾದಮೇಲೆ ಧನಿಯಾ ಪೌಡರ್, ಈಗ ಉಪ್ಪು ಹಾಕ್ಕೊಂಡಿದ್ದೀವಿ 2 ಸ್ಪೂನು, ಎಷ್ಟು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಈಗ ಧನಿಯಾ ಪೌಡರ್, ಮೂರು ಸ್ಪೂನ್ ಧನಿಯಾ ಪೌಡರ್. ಅದಾದಮೇಲೆ ಗರಂ ಮಸಾಲ 2 ಸ್ಪೂನು, ಜೀರಾ ಪೌಡರ್ 2 ಸ್ಪೂನು. ನಿಮಗೆ ಬೇಕಾದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ಮೊಸರು, ತಿಕ್ ಮೊಸರು, ಸ್ವಲ್ಪ ಗಟ್ಟಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಿ 4 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀವಿ. ಆಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಾದರೆ ರಿಫೈನ್ಡ್ ಆಯಿಲು ಯೂಸ್ ಮಾಡ್ಕೋಬೋದು. ಈಗ ಒಂದು ಬಿಗ್ ಸೈಜ್ ಲೆಮನ್ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಲೆಗ್ ಪೀಸ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ಈ ಮಸಾಲೆನ ಈ ಥರ ಅಪ್ಲೈ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು. ಆಮೇಲೆ ಒಂದು 1 hour ಮ್ಯಾರಿನೇಟ್ ಮಾಡಿ. ಸೊ ಇವಾಗೆಲ್ಲ ಮಸಾಲೆ ಎಲ್ಲ ಅಪ್ಲೈ ಮಾಡಾಯಿತು. ಈಗ ಇದನ್ನು ಮ್ಯಾರಿನೇಷನ್ಗೆ ಬಿಡೋಣ. OTGಯಲ್ಲಿ ಕುಕ್ ಮಾಡೋದು ಒಂದು ಅಡ್ವಾಂಟೇಜ್ ಏನಂದರೆ ನಮಗೆ ಚಿಕನ್ ಸ್ವಲ್ಪ ಜ್ಯೂಸಿಯಾಗಿರುತ್ತೆ. ಅದೇ ನಾವು ಪ್ಯಾನ್ ಫ್ರೈ ಮಾಡಿದ್ರೆ ಸ್ವಲ್ಪ ಜ್ಯೂಸಿನೆಸ್ ಇರಲ್ಲ. OTGಯಲ್ಲಿ ಮಾಡೋದ್ರಿಂದ ಆ ಮಸಾಲೆ ಎಲ್ಲ ಹಂಗೆ ಚಿಕನ್ ಪೀಸ್ಗೆ ಅಂಟ್ಕೊಂಡಿರುತ್ತೆ. ಇವಾಗ ಪ್ಯಾನಲ್ಲಿ ಫ್ರೈ ಮಾಡಿದ್ರೆ ಏನಾಗತ್ತಂದರೆ ಆಯಿಲಲ್ಲಿ ಆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ. ಬಟ್ ಇದರಲ್ಲಿ ಆ ಚಾನ್ಸ್ ಇಲ್ಲ, ಯಾಕಂದರೆ ಇದರಲ್ಲಿ ನಾವೇನು ಆಯಿಲಲ್ಲಿ ಫ್ರೈ ಮಾಡಲ್ವಲ್ಲ.
ಒ ಟಿ ಜಿಯಲ್ಲಿ ಹಂಗೆ ಅದನ್ನು ಇಡ್ತೀವಿ. ಸೊ ಮಸಾಲೆ ಎಲ್ಲ ಹಂಗೆ ಚಿಕನ್ ಪೀಸ್ ಮೇಲೆ ಇರುತ್ತೆ. ಅದೇ ಒಂದು ಅಡ್ವಾಂಟೇಜು. ನೋಡಿ, ಇದೇ ಒ ಟಿ ಜಿಯಲ್ಲಿ ನಾವು ಇವಾಗ ತಂದೂರಿನ ಮಾಡ್ತೀವಿ. ಇದರಲ್ಲಿ ಒಂದು ಗ್ರಿಲ್ ಇದೆ, ಆಮೇಲೆ ಒಂದು ಕೆಳಗಡೆ ಒಂದು ಟ್ರೇ ಇದೆ. ಸೊ ಈ ಗ್ರಿಲ್ ಮೇಲೆ ನಾವು ಚಿಕನ್ ಲೆಗ್ ಪೀಸಸ್ನ ಇಡ್ತೀವಿ. ಅದು ಏನೇನು ಆಯಿಲ್ ಬಿಡುತ್ತಲ್ಲ, ಬಿಸಿಯಾಗುವಾಗ ಆಯಿಲ್ ಎಲ್ಲ ಈ ಟ್ರೇಯಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಒ ಟಿ ಜಿ ಸೆಟ್ಟಿಂಗ್ಸು, ಟೆಂಪರೇಚರು, ಫಂಕ್ಷನು, ಆಮೇಲೆ ಟೈಮ್. ಇದು ತುಂಬ ಈಸಿ, ನಿಮಗೆ ತೋರಿಸ್ತೀನಿ ಹೆಂಗೆ ಆಪ್ರೇಟ್ ಮಾಡೋದಂತ. ಫಸ್ಟ್ ನಾವು ಒ ಟಿ ಜಿನ ಪ್ರೀ ಹೀಟ್ ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕು ಒಂದು 10 ನಿಮಿಷ. ಫುಲ್ ಟೆಂಪರೇಚರ್ ಇಟ್ಕೋಬೇಕು. ಆಮೇಲೆ ಸೆಟ್ಟಿಂಗ್ಸ್ ಫಂಕ್ಷನ್ ಬಂದ್ಬಿಟ್ಟು ನಾನ್ ವೆಜ್ಗೆ ಸೆಟ್ ಮಾಡ್ಕೋಬೇಕು. ಆಮೇಲೆ 230 ಡಿಗ್ರೀಸ್ ಟೆಂಪರೇಚರ್ ಇಟ್ಕೋಬೇಕು. 230 ಡಿಗ್ರೀಸ್ ಟೆಂಪರೇಚರ್ ಇಟ್ಕೊಂಡು ಅದನ್ನು ಒಂದು 15 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಈಗ ಚಿಕನ್ ಪೀಸಸ್ ಗ್ರಿಲ್ ಮೇಲೆ ಇಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಗ್ರಿಲ್ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು. ಅದಾದಮೇಲೆ ಈ ಚಿಕನ್ ಪೀಸಸ್ನ ಇದ್ರ ಮೇಲೆ ಇಡಬೇಕು. ನೋಡಿ, ಈಗ ಸ್ವಲ್ಪ ಇದರ ಮೇಲೆ ಆಯಿಲ್ ಹಾಕ್ಕೊಂಡು ಎಲ್ಲ ಪೀಸಸ್ ಮೇಲೆ ಸ್ವಲ್ಪ ಒಂದೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದನ್ನು ಇವಾಗ ಒ ಟಿ ಜಿಯಲ್ಲಿ ಇಡಬೇಕು. ನೋಡಿ, ಇವಾಗ ಇದನ್ನು ಒ ಟಿ ಜಿಯಲ್ಲಿ ಇಡ್ತಾ ಇದ್ದೀವಿ. ಪ್ರೀ ಹೀಟ್ ಆಗಿದೆ, ಬಿಸಿ ಮಾಡಿದ್ದೀವಿ ಒ ಟಿ ಜಿನ. ಈಗ 15 ನಿಮಿಷ. ಈಗ ಇದನ್ನು 25 ಮಿನಿಟ್ಸ್ ಕುಕ್ ಮಾಡಬೇಕಾಗತ್ತೆ. ಟೆಂಪರೇಚರ್ ಹೈ ಟೆಂಪರೇಚರ್. ಆಮೇಲೆ ಒಂದು 25 ನಿಮಿಷ ಇಡಬೇಕು. 25 ನಿಮಿಷ ಒಂದು ಸೈಡು, 25 ನಿಮಿಷ ಇನ್ನೊಂದು ಸೈಡು. ಟೋಟಲ್ 50 ನಿಮಿಷ ಕುಕ್ ಮಾಡಬೇಕು ಒ ಟಿ ಜಿಯಲ್ಲಿ. ಈಗ 25 ನಿಮಿಷ ಕುಕ್ ಆಗಿದೆ. ಸೊ ಈಗ ಇನ್ನೊಂದು ಕಡೆ ತಿರುಗಿಸ್ಕೋಬೇಕು. ಇನ್ನೊಂದು ಕಡೆ ತಿರುಗಿಸ್ಕೊಂಡು ಮತ್ತೆ ಒಂದೊಂದು ಸ್ಪೂನ್ ಆಯಿಲ್ ಹಾಕೋಬೇಕು ಈ ಪೀಸಸ್ ಮೇಲೆ. ಸೊ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಕುಕಿಂಗ್ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈಗ ಎಲ್ಲ ಪೀಸಸ್ ನಾವು ತಿರುಗಿಸಿ ಇಟ್ಟಾಯಿತು. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ 25 ನಿಮಿಷ ಕುಕ್ ಮಾಡ್ಕೋಬೇಕು. ಈಗ 25 ನಿಮಿಷ ಆಗಿದೆ. ಇವಾಗ ಚಿಕನ್ ಫುಲ್ಲಿ ಕುಕ್ಡ್. ನೋಡಿ, ಫುಲ್ ಕುಕ್ ಆಗಿದೆ. ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ.
ಸೊ ಮಸಾಲೆ ಎಲ್ಲ ನೋಡಿ ಹಂಗಂಗೆ ಚಿಕನ್ ಪೀಸ್ ಮೇಲೇ ಇದೆ. ಸೊ ಇದು ಟೇಸ್ಟಿಯಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ಮನೆಯಲ್ಲಿ OTG ಇದ್ದರೆ ಇದನ್ನು ಖಂಡಿತ ಟ್ರೈ ಮಾಡಿ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.